ನಂಜನಗೂಡು ಉಪಚುನಾವಣಾ ಕಣ ರಂಗೇರಿದೆ. ನಾಮಪತ್ರ ಸಲ್ಲಿಕೆಗೆ ನಾಳೆ ಕೊನೆ ದಿನ. ಹೀಗಾಗಿ ನಂಜನಗೂಡಲ್ಲಿ ಇವತ್ತು ಹಲವು ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಕಳಲೆ ಕೇಶವಮೂರ್ತಿ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಈಗಾಗಲೇ ಅವರ ಸಾವಿರಾರು ಬೆಂಬಲಿಗರು ರಾಷ್ಟ್ರಪತಿ ರಸ್ತೆಯ ಗಣೇಶ ದೇವಾಲಯದ ಬಳಿ ಜಮಾಯಿಸಿದ್ದಾರೆ. ಗಣಪತಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಕಳಲೆ ಕೇಶವಮೂರ್ತಿ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಇನ್ನು ಬಿಜೆಪಿಯ ಅಭ್ಯರ್ಥಿ ಶ್ರೀನಿವಾಸ್ ಪ್ರಸಾದ್ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ. ನಾನು ಹಿಂದೆ ಬರ್ತಾ ಇದ್ದೀನಿ, ನೀವು ಹಿಂಗೆ ತಿರುಗಿ ಹೋಗ್ತಾರೆ. ಮಾಹಿತಿಯನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ರವಿ ಪಾಂಡ್ವಾಪುರ. ರವಿ, ಒಟ್ಟಾರೆಯಾಗಿ ಈಗಾಗಲೇ ರಾಜಕೀಯ ಚಟುವಟಿಕೆ ಮಂಡ್ಯದಲ್ಲಿ ಅಂತ ನೋಡುವಾಗ ಸ್ಪೆಷಲಿ ಸಾಕಷ್ಟು ಚುರುಕಾಗಿದೆ, ಜೊತೆಗೆ ಸಾಕಷ್ಟು ಏರುಪೇರುಗಳನ್ನು ಕೂಡ ಕಾಣ್ತಾ ಬರ್ತಾ ಇದೆ. ಇವತ್ತು ನಾಮಿನೇಷನ್ ಸಲ್ಲಿಸ್ತಾ ಇದ್ದಾರೆ. ಸೊ ಹಾಗಾಗಿ ನೋಡೋದಾದ್ರೆ ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಕಳಲೆ ಕೇಶವಮೂರ್ತಿ ಅವರ ಬೆಂಬಲಿಗರು ಈಗಾಗಲೇ ಒಂದು ರೀತಿ ಸಂಭ್ರಮದ ಆಚರಣೆಯಲ್ಲಿದ್ದಾರೆ. ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಹೋಗ್ತಾ ಇರೋ ಸಂದರ್ಭದಲ್ಲೇ ಸೊ ಹೇಗಿದೆ ಅಲ್ಲಿನ ಪರಿಸ್ಥಿತಿ ಈಗ? ಈಗಾಗಲೇ ಭರ್ಜರಿ ತಯಾರಿ ನಡೆದಿದೆ. ನಂಜನಗೂಡು ಪಟ್ಟಣದಂತ ಈಗಾಗಲೇ ಕಾಂಗ್ರೆಸ್ ಹಾಗೂ ಬಿಜೆಪಿಯ ಕಾರ್ಯಕರ್ತರು ಹಾಗೂ ನಾಯಕರುಗಳು ಬೀಡು ಬಿಟ್ಟಿದ್ದಾರೆ. ನಂಜನಗೂಡಿನ ತಾಲೂಕು ಕಚೇರಿ ಹತ್ರ ಇನ್ನಿನ ಕೆಲವೇ ನಿಮಿಷಗಳಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಅಭ್ಯರ್ಥಿಗಳು ಆಗಮಿಸಲಿದ್ದಾರೆ. ಮೊದಲಿಗೆ ಕಾಂಗ್ರೆಸ್ನ ಅಭ್ಯರ್ಥಿ ಕಳಲೆ ಕೇಶವಮೂರ್ತಿ ಅವರು ನಂಜನಗೂಡಿನ ಶ್ರೀ ನಂಜುಂಡೇಶ್ವರನ ಸನ್ನಿಧಿಗೆ ಬಂದು ಪೂಜೆ ಮಾಡಿಸಲಿ ನಿರತರಾಗಿದ್ದಾರೆ. ಇನ್ನು ಇದಾದ ಬಳಿಕ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಬರ್ಲಿಕ್ಕಿದ್ದಾರೆ. ಈಗಾಗಲೇ ನಂಜನಗೂಡು ಭಾಗದಲ್ಲಿರುವಂತಹ ಕಳಲೆ ಕೇಶವ ಮೂರ್ತಿ ಅವರ ಅಭಿಮಾನಿಗಳು ಮತ್ತು ಅವರ ಬೆಂಬಲಿಗರೆಲ್ಲರೂ ಕೂಡ ನಂಜನಗೂಡು ಪಟ್ಟಣದ ಆಗಮಿಸಿ ಅವರಿಗೆ ಬೆಂಬಲವನ್ನ ಸೂಚಿಸಲಿಕ್ಕೆ ಮುಂದಾಗ್ತಾರೆ. ಮೊದಲಿಗೆ ಉಳ್ಳಳ್ಳಿ ವೃತ್ತದಲ್ಲಿ ಒಂದು ಸಣ್ಣ ಸಭೆ ನಡೆಯುತ್ತೆ. ಅಲ್ಲಿಂದ ಅವರು ನೇರವಾಗಿ ಪಾದಯಾತ್ರದ ಮೂಲಕ ಅಲ್ಲಿಗೆ ಆಗಮಿಸ್ತಾರೆ. ಅಲ್ಲಿಂದ ಬಂದು ಅವರು 11:30 ಸರಿಯಾಗಿ ಪತ್ರವನ್ನ ಸಲ್ಲಿಸಿದ್ದಾರೆ ಎಂಬ ಮಾಹಿತಿ ಇದೆ. ಇನ್ನು ಇದಾದ ಬಳಿಕ ಬಿಜೆಪಿ ಅಭ್ಯರ್ಥಿಗಳಂತ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. 12:30 ಸುಮಾರಿಗೆ ಅವರು ನಾಮಪತ್ರವನ್ನ ಸಲ್ಲಿಸಬಹುದು ಅಂತ ಹೇಳಿ ಮಾಹಿತಿಗಳು ಲಭ್ಯ ಆಗ್ತಿದೆ. ಶಾಲಿನಿ, ಎಸ್ ರವಿ, ಇದರ ಜೊತೆಯಲ್ಲಿ ನೋಡೋದಾದ್ರೆ ಮತ್ತೊಂದು ಕಡೆ ಜಿದ್ದಾಜಿದ್ದಿನ ಪೈಪೋಟಿ ಅಂತ ಕೂಡ ಇರುತ್ತೆ. ಸೊ ಇವರಿಬ್ಬರ ಬಲಾಬಲ ಅಂತ ಮಾತನಾಡುವಾಗ ಸಾಧ್ಯತೆ ಮತ್ತು ಯಾರು ಜಾಸ್ತಿ ಜನಪ್ರಿಯರಾಗಿರ್ಬಹುದು ಅಂತ, ಯಾಕೆಂದ್ರೆ ಅವ್ರದ್ದೇ ಇಂಡಿವಿಜುವಲ್ ಆಗಿರುವಂತಹ ಸ್ಟ್ರೆಂತ್ಸ್ ಇರುತ್ತೆ, ಒಂದು ಐಡೆಂಟಿಟಿ ಇರುತ್ತೆ. ಸೊ ಈಗ ಪಕ್ಷಾಂತರಗಳ ಪರ್ವ ಕೂಡ ಮುಂದಿದೆ. ಒಂದು ಕಡೆ ಈಗ ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೋಗಿದ್ದಾರೆ. ಸೊ ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಮಾತನಾಡೋದಾದ್ರೆ ಪಕ್ಷಗಳ ಬಲವರ್ಧನೆ ಅಂತ ನೋಡುವಾಗ ಚಲನಿ ಕ್ಷೇತ್ರದಲ್ಲಿ ಇಬ್ಬರು ಕೂಡ ಬಲಿಷ್ಠರಾಗಿದ್ದಾರೆ. ಒಂದೆಡೆ ಕಳಲೆ ಕೇಶವಮೂರ್ತಿ ಅವರು ಜೆಡಿಎಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ. ಇವರ ಸ್ಟ್ರೆಂತ್ ಅಂದ್ರೆ ರಾಜ್ಯದಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಇರೋದು, ಮತ್ತೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಮಹಾದೇವಪ್ಪನವರಾಗ್ಬೋದು ಅಥವಾ ಅವ್ರ ಜೊತೆಗೆ ಸಂಸದ ಧ್ರುವನಾರಾಯಣ ಸೇರಿದಂತೆ ಹಲವು ಮಂದಿ ಕ್ಷೇತ್ರದಲ್ಲಿ ಬೀಡು ಬಿಟ್ಟಿದ್ದಾರೆ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾದ ಸ್ವಲ್ಪ ಅಲೆ ಇದೆ. ಕಾರಣ ಇಷ್ಟೇ, ಯಾಕಂದ್ರೆ ಈಗಾಗಲೇ ಶ್ರೀನಿವಾಸ್ ಪ್ರಸಾದ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದು ಅಲ್ಲಿ ಗೆದ್ದು ಅಲ್ಲಿಂದನೇ ಅಧಿಕಾರವನ್ನು ಅನುಭವಿಸಿ 3.5 ವರ್ಷಗಳ ಕಾಲ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನಂತರ ಪಕ್ಷಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಸಿದ್ರೆ ಕ್ಷೇತ್ರದಲ್ಲಿ ಸರಿಯಾಗುತ್ತೆ, ಅಭಿವೃದ್ಧಿ ಕಾರ್ಯಗಳಾಗುತ್ತೆ ಎಂಬುದು ಒಂದು ಅಂಶ. ಇದರ ಜೊತೆಗೆ ಈಗಾಗಲೇ ಕ್ಷೇತ್ರದಲ್ಲಿ 500ಕ್ಕೂ ಹೆಚ್ಚು ಕೋಟಿ ಅನುದಾನದಲ್ಲಿ ಬಿಡುಗಡೆಯನ್ನ ಮಾಡಲಾಗಿದೆ. ಕುಡಿಯುವ ನೀರು ಯೋಜನೆ ಸೇರಿದಂತೆ ಹಲವು ಯೋಜನೆಗಳಿಗೆ ಚಾಲನೆ ಕೂಡ ನೀಡಲಾಗಿದೆ. ಇದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆದ್ರೆ, ಇನ್ನು ಬಿಜೆಪಿ ಪರವಾಗಿ ಒಂದಷ್ಟು ಪ್ಲಸ್ ಪಾಯಿಂಟ್ ಗಳಿದೆ. ಅದಕ್ಕೆ ಪ್ರಮುಖ ಕಾರಣ ಮಾಜಿ ಸಿಎಂ BS ಯಡಿಯೂರಪ್ಪ ಮತ್ತು ಅವರ ತಂಡ ಈಗಾಗಲೇ ಕ್ಷೇತ್ರದಲ್ಲಿ ಬೀಡು ಬಿಟ್ಟು ನಿರಂತರವಾಗಿ ಶ್ರೀನಿವಾಸ್ ಪ್ರಸಾದ್ ಪರವಾಗಿ ಪ್ರಚಾರ ಮಾಡ್ತಿದೆ. ಆದ್ರೂ ಕೂಡ ಇಬ್ಬರ ನಡುವೆ ನೇರ ಹಣಾಹಣಿ. ಇದು ಅಂತಿಮ ಹಂತದಲ್ಲಿ ಮತದಾರ ಯಾರ ಕೈ ಹಿಡಿದಾನೆ ಎಂಬುದನ್ನ ಈಗ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಚಾಲನೆ. ಎಸ್, ಥ್ಯಾಂಕ್ ಯು ರವಿ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.